ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಬಿಸಿಲ್ನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ಎರಡನೇ ಶ್ರೀಶೈಲ ಎಂದೇ ಪ್ರಖ್ಯಾತಿ ಪಡೆದ ಬೆಟ್ಟದ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ. ಏನು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಜರುಗ್ತಾ ಇದೆ. ಸೊ ನಮ್ಮ ಜೊತೆಲಿ ಭಕ್ತಾದಿಗಳಿದ್ದಾರೆ, ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀಶೈಲ ಎಂದೇ ಪ್ರಖ್ಯಾತಿ ಪಡೆದ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಸೊ ತಮ್ಮ ಹೆಸರು, ತಾವೇನು ಬಯಸ್ತೀರಾ? ನಾವು ಇದೇ ಊರಲ್ಲಿರೋದು. ನನ್ನ ಹೆಸರು ಸರೋಜ ಅಂತ. ನಾವು ಈ ದಿನ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಬಂದಿದ್ದೇವೆ. ಇದು ಎರಡನೇ ಶ್ರೀಶೈಲ ಅಂತಲೇ ಪ್ರಖ್ಯಾತಗೊಂಡಿದೆ. ಹಾಗೂ ಇಲ್ಲಿರುವಂಥ ನೇಚರ್ನ ನೋಡೋಕ್ಕಂತ ನಮಗೊಂದು ಅದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ಬರೋದು. ಯಾವುದೇ ಆಗುಂಬೆ ಮತ್ತು ಇನ್ನಿತರ ಪ್ಲೇಸಸ್ ಥರನೇ ಇದೆ. ಸೊ ನೇಚರ್ನ ಸವಿಯೋ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗೂ ಮಲ್ಲಿಕಾರ್ಜುನ ದರ್ಶನದಿಂದ ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗುತ್ತವೆ ಅಂತ ಹೇಳ್ತೀವಿ. ಮಸ್ಕಿಯಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ, ಎರಡನೇ ಶ್ರೀಶೈಲ ಎಂದು ಖ್ಯಾತಿ ಪಡೆದಿದೆ. ಮಸ್ಕಿ ಮಲ್ಲಿಕಾರ್ಜುನ ಆರಾಧ್ಯ ದೇವರಾದಂಥ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಮಸ್ಕಿಯ ಮತ್ತು ಸುತ್ತಮುತ್ತಲಿನ ನಗರದ ಜನರು ಮತ್ತು ಬೇರೆ ರಾಜ್ಯದ ಜನರು ಕೂಡ ಈ ಮಸ್ಕಿ ನಗರ ಮಲ್ಲಿಕಾರ್ಜುನ ದರ್ಶನಕ್ಕೆ ಪಡೀತಿದ್ದಾರೆ. ಹಾಗಾಗಿ ಮಸ್ಕಿಯಲ್ಲಿ ಸುತ್ತ ಇರತಕ್ಕಂಥ ಅತಿ ಹೆಚ್ಚು ಭಕ್ತಾದಿಗಳು ಆಂಧ್ರ ಪ್ರದೇಶ ಮತ್ತು ಕರ್ನೂಲು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಕ್ತರು ಕೂಡ ಮಲ್ಲಿಕಾರ್ಜುನ ಭಕ್ತರಿದ್ದಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ಪೂಜೆ ಕೈಂಕರ್ಯಗಳು, ರುದ್ರಾಭಿಷೇಕ ಎಲ್ಲ ಥರದ ಪೂಜೆಗಳು ನಡೀತಾ ಇದ್ದಾವೆ. ಇಲ್ಲಿ ಮಸ್ಕಿ ಯಾವುದೇ ಹೊಸ ದಂಪತಿಗಳು, ವಿಶೇಷವಾಗಿ ಹೊಸ ದಂಪತಿಗಳು ಹರಕೆಯನ್ನು ಹೊತ್ತುಕೊಂಡ್ರೆ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ತಾನೆಂಬ ಒಂದು ಪ್ರತೀತಿ ಕೂಡ ಮಸ್ಕಿ ಮಲ್ಲಿಕಾರ್ಜುನ ಒಂದು ಆಶೀರ್ವಾದ ಇದೆ ಅಂತ ಈ ಮೂಲಕ ತಿಳಿಸಲ್ಪಡಿಸ್ತೇನೆ. ನನ್ನ ಹೆಸರು ಭುವನೇಶ್ವರಿ. ಈ ದೇವಸ್ಥಾನದ ಒಂದು ಪ್ರತೀತಿ ಇದೆ. ಆದಿಕಾಲದಿಂದಲೂ ಈ ಒಂದು ಬೆಟ್ಟದ ಮಲ್ಲಿಕಾರ್ಜುನಕ್ಕೆ, ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸುತ್ತಮುತ್ತಲ ಇರುವಂಥ ಎಲ್ಲ ಜನರು ತಮ್ಮ ಪಾದಯಾತ್ರೆಯನ್ನು ಮಾಡುತ್ತಾ ಕಾಲ್ನಡಿಗೆಯಿಂದ ಬೆಟ್ಟವನ್ನು ಏರಿ ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಹರಕೆಯನ್ನು ಇದ್ದರೆ ಆ ಹರಕೆಯನ್ನು ತೀರಿಸಲೆಂದು ಮಸ್ಕಿ ಮಲ್ಲಿಕಾರ್ಜುನನ ಬೆಟ್ಟಕ್ಕೆ ಬಂದು ಆ ಒಂದು ತಮ್ಮ ಹರಕೆಯನ್ನು ಮನಸ್ಸಿನಲ್ಲಿ ಹೇಳಿಕೊಂಡರೆ ತಮ್ಮ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥವು ಪೂರೈಕೆಯಾಗುತ್ತದೆ ಎಂದು ನಮ್ಮ ಹಿರಿಯರ ಪರಂಪರೆಯಲ್ಲಿ ಸತತವಾಗಿ ಬಂದಿರುತ್ತದೆ. ಹಾಗಾಗಿ ನಾವು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಪ್ರತಿ ವರ್ಷ ಕಾಲ್ನಡಿಗೆಯಲ್ಲಿ ನಡೆದು ನಮ್ಮ ಇಷ್ಟಾರ್ಥವನ್ನು ಪೂರೈಸುತ್ತೇವೆ. ಮಲ್ಲಿಕಾರ್ಜುನನ ಮಹಿಮೆ ತುಂಬ ಹಿರಿದಾಗಿದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಎರಡನೇ ಶ್ರೀಶೈಲ ಎಂದೇ ಪ್ರಖ್ಯಾತಿ ಪಡೆದ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಇದೆ, ತಾವೇನು ಬಯಸ್ತೀರಾ? ಮಸ್ಕಿಯ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಬ್ರಹ್ಮರಂಭ ಸಹಿತ ಈ ದೇವಸ್ಥಾನ ಎರಡನೇ ಶ್ರೀಶೈಲ ಎಂದು ಪ್ರಖ್ಯಾತಿ ಪಡೆದಿದೆ. ಈ ದೇವಸ್ಥಾನಕ್ಕೆ ಅನೇಕ ಭಕ್ತರು
ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಅನೇಕ ವಿವಿಧ ರಾಜ್ಯಗಳಿಂದ ಭಕ್ತರಿದ್ದಾರೆ. ಈ ಪ್ರತಿ ವರ್ಷದಂತೆ ಈ ಶ್ರಾವಣ ಮಾಸ ಒಂದು ತಿಂಗಳು ಅಂದರೆ ಭಕ್ತಿ ಭಾವದಿಂದ ಮೆರೆದಂಥ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಒಂದು ಪ್ರಮುಖ ಈ ಬೆಟ್ಟದ ಮಲ್ಲಿಕಾರ್ಜುನ ಪ್ರಾಂಗಣದಲ್ಲಿರ್ತಕ್ಕಂಥ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ದರ್ಶನ ಪಡೆದುಕೊಂಡು ಪುನೀತರಾಗ್ತಾರೆ. ಈ ಮಸ್ಕಿ ಬೆಟ್ಟದ ಮಲ್ಲಿಕಾರ್ಜುನ ಪುರಾತನ ದೇವಸ್ಥಾನವಾಗಿದ್ದು ಇದು 2ನೇ ಶ್ರೀಶೈಲ ಎಂದು ಪ್ರಸಿದ್ಧಿ ಪಡೆದಿದೆ. ಶ್ರಾವಣ ಸೋಮವಾರದಂದು ಮತ್ತು ಈ ಶ್ರಾವಣ ಸೋಮವಾರದ ದಿನದಲ್ಲಿ ಭಕ್ತಾದಿಗಳು ಬೇರೆ ಊರಿಂದ ಬೇರೆ ರಾಜ್ಯದಿಂದ ಎಲ್ಲ ಜನರು ಬಂದು ಆಗಮಿಸಿ ಮಲ್ಲಿಕಾರ್ಜುನನ ದರ್ಶನ ಪಡೆದು ಪಾವನರಾಗುತ್ತಾರೆ. ಮತ್ತು ಈ ಕಡೆ ಶ್ರಾವಣ ಸೋಮವಾರದಂದು ಸುಮಾರು ಒಂದು 50,000 ಜನಸಂಖ್ಯೆ ಕಲಿತು ಇಲ್ಲಿನ ದರ್ಶನ ಪಡೆಯುತ್ತಾರೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಹಳೆಯ ಕಾಲದಿಂದಲೂ ಒಂದು ಪ್ರತೀಕೆ ಇದೆ ಮತ್ತು ಜನರಲ್ಲಿ ಅಪಾರ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ನಂಬಿಕೆ ಇದೆ. ಈ ಬೆಲ್ಲದ ಮರಡಿ ಭಕ್ತಿಯಿಂದ ಈ ಮಲ್ಲಿಕಾರ್ಜುನ ಇಲ್ಲಿ ಬಂದನಂತೂ ಒಂದು ಪ್ರತೀಕೆ ಇದೆ.